ಹಾಸ್ಟೆಲ್ ವಿದ್ಯಾರ್ಥಿ ಹಾಸ್ಟೆಲ್ ಸಮಸ್ಯೆ ಬಂದ್ಬಿಟ್ಟು ಒಂದು ಮೂಲಸೌಕರ್ಯಗಳು ಮಾತ್ರ ಅಲ್ಲ, ಇದು ಮೂಲಭೂತ ಹಕ್ಕುಗಳ ಧಕ್ಕೆ ಬಂದದಕ್ಕೆ ವಿದ್ಯಾರ್ಥಿಗಳು ಹೊರಗಡೆ ಬಂದಿತ್ತು. ನಾವು ಮೂಲತಃ ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳು ನಮ್ಮ ಹಾಸ್ಟೆಲ್ನಲ್ಲೂ ನಾವು ಸಮಸ್ಯೆಗಳನ್ನ ನೋಡಿದ್ವಿ. ಈ ಮಟ್ಟದಲ್ಲಿ ಯಾವ ಸಮಸ್ಯೆ ಇಲ್ಲ. ನಾವು ಅನ್ಕೊಂಡು ಬಂದಿದ್ದು ಏನಂದ್ರೆ ಬೆಂಗಳೂರು ಅಂದ್ರೆ ಒಂದು ಹೈ ಲೆವೆಲ್ ಫೀಲ್ ಇರುತ್ತೆ, ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ, ಒಳ್ಳೆ ಬುಕ್ ಸಿಗುತ್ತೆ, ಒಳ್ಳೆ ಊಟ ಸಿಗುತ್ತೆ ಅಂತ ನಾವು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾರು ಬರ್ತಾರೋ ಯಾರೋ ಹೋಗ್ತಾರೆ, ಯಾರು ನಮಗೆ ಏನಂದ್ರೆ ಮೇನ್ ಪಾಯಿಂಟ್ ವಾರ್ಡನ್ ಯಾರು ಅಂತ ಗೊತ್ತಿಲ್ಲ, ಮೇನ್ ಇನ್ಚಾರ್ಜ್ ಯಾರು ಅಂತ ಗೊತ್ತಿಲ್ಲ, ಒಬ್ಬ ಜೂನಿಯರ್ ವಾರ್ಡನ್ ಯಾರಂತ ಗೊತ್ತಿಲ್ಲ, ಸಿಬ್ಬಂದಿಗಳು ಯಾರಂತ ಗೊತ್ತಿಲ್ಲ. ಸಿಬ್ಬಂದಿಗಳು ಬರ್ತಾರೆ, ಅವ್ರು ಗುಂಡ ಬರ್ತಾರೆ. ಈಗ ನಿಮಗೆ ತೊಂದರೆ ಆಗ್ತಾ ಇದೆಯೋ ಎಷ್ಟು ದಿನ ಆಗ್ತಾ ಇದೆ ಸರ್? ಇದು ತೊಂದರೆ ಇವತ್ತಿಂದಲ್ಲ ಸರ್, ಅಧಿಕವಾಗಿ 3, 4, 5 ವರ್ಷಕ್ಕಿಂತ ಅಧಿಕವಾಗಿ ಹಳೆ ವಿದ್ಯಾರ್ಥಿಗಳು ಅವರೆಲ್ಲ ಹೇಳ್ತಾ ಇದಾರೆ ಅವಾಗಿಂದ ಹಂಗೆ ಇದೆಯಪ್ಪ, ಇದು ಮುಂದುವರಿಯುತ್ತೆ, ಇದು ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಜೋಡ್ಕೊಂಡು ಎಲ್ಲ ಒಂದು ಯೂನಿಯನ್ ಕ್ರಿಯೇಟ್ ಮಾಡ್ಕೊಂಡು ನಾವೇ ಇದನ್ನ ಇಲ್ಲಿಯೇ ಮುಕ್ತಿ ಕೊಡಿಸ್ಬೇಕಂತ ನಾವು ಇದನ್ನ ನಿನ್ನೆ 6 ಗಂಟೆಯಿಂದ ಇಲ್ಲಿವರೆಗೂ ಹೋರಾಟಕ್ಕೆ ಕೂತಿದೀವಿ. ಅಧಿಕಾರಿಗಳಿಗೂ ನಿನ್ನೆಯಿಂದ ನಾವು ಕಾಲ್ ಮಾಡ್ತಾನೆ ಇದೀವಿ, ತಿಳಿಸ್ತಾನೆ ಇದೀವಿ. ನಮ್ಮ ವಾರ್ಡನ್ ಅವ್ರು ಏನ್ ಹೇಳ್ತಾರೆ, ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನಾನು ಬೇರೆ ಡಿಸ್ಟಿಕ್ ಅಲ್ಲಿ ಇದ್ದೀನಿ, ನಾನು ಇದು ಮ್ಯಾರೇಜ್ ಹೋಗಿದ್ದೀನಿ, ಬರೇ ಸೆನ್ಸೆಕ್ಸ್ ಹೋಗಿದ್ದೀನಿ, ಇದನ್ನೇ ಹೇಳ್ತಾ ಇದಾರೆ. ಇವರು ಸೆನ್ಸೆಕ್ಸ್ ಹೋಗಿದ್ದೀನಿ ಅಂತ ಒನ್ ಟೈಮ್ ಹೇಳ್ತಾರೆ, ಒನ್ ಟೈಮ್ ಊರಿಗೆ ಹೋಗಿದ್ದೀನಿ ಅಂತ ಒನ್ ಟೈಮ್ ಹೇಳ್ತಾರೆ, ಮದುವೆಗೆ ಹೋಗಿದ್ದೀನಿ ಅಂತ ಒನ್ ಟೈಮ್ ಹೇಳ್ತಾರೆ. ನಾವೇನ್ ನಂಬೇಕು? ಇವ್ರು ನಂಬ್ಕೊಂಡ್ ಬಂದಿರೋ ವಿದ್ಯಾರ್ಥಿಗಳು ನಾವೇನ್ ನಂಬೇಕು? ಆಮೇಲೆ ಊಟ ಮಾಡಿದ ಎಷ್ಟು ಜನ ನಾವು ನೋಡಿ ಸರ್, ನಾವು ನೋಡಿ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿದ್ದು. ಇವತ್ತು ಇಲ್ಲಿವರೆಗೂ 1 ಗಂಟೆ ಆಯ್ತು, 12 ವರ್ಷ ಆಯ್ತು. ನಾವು ವಿದ್ಯಾರ್ಥಿಗಳು ಇನ್ನೂ ಊಟ ಮಾಡಿಲ್ಲ, ಕರೆಕ್ಟ್ ಆಗಿ ನಿದ್ದೆನೂ ಮಾಡಿದ ವಿದ್ಯಾರ್ಥಿಗಳು ಹೊರಗೆ ರೂಮ್ ಹೋಗ್ಬಿಟ್ಟು ಇಲ್ಲೇ ಬಿದ್ದಿದ್ದಾರೆ, ಇದೇ ಪ್ಲೇಸ್ ಅಲ್ಲಿ ಬಿದ್ದಿದ್ದಾರೆ. ನೈಟ್ ಇಂದ ಇಲ್ಲಿವರೆಗೂ ವೇಟ್ ಮಾಡ್ತಾ ಇದ್ರೆ ಎಲ್ಲರೂ ಅಧಿಕಾರಿಗಳು ಬರ್ತಾರೆ 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 ಅಂತ ಬರೀ ಭರವಸೆ, ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ ಹೊರತು ಯಾವ ಮಟ್ಟಿಗೆ ಹೋಗ್ತಿದೆ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಳ್ತಾರೆ ಸುಳ್ಳು ಭರವಸೆ, ನಾನು ಆ ಯೋಜನೆ ಕೊಟ್ಟೆ, ಈ ಯೋಜನೆ ಕೊಟ್ಟೆ, ಆ ಯೋಜನೆ ತರ ಭರವಸೆ ಕೊಡ್ತಾ ಇದ್ದಾರೆ ಹೊರತು ಯಾವ್ದು ಸಮಸ್ಯೆಗಳು ಪರಿಹರಿಸಲ್ಲ. ಅವರು ಪರಿಸಲು ಆಗೋದಿಲ್ಲ. ಯಾಕಂದ್ರೆ ನಮ್ಮ ದಲಿತರ ಮಕ್ಕಳು ಯಾವ ಮಟ್ಟಿಗೆ ಇದಾರೆ ಅಂದ್ರೆ ಇಲ್ಲಿ ತುಂಬಾ ಚೀಪ್ ಅನ್ಸುತ್ತೆ, ಆ ಮಟ್ಟಿಗೆ ಇವ್ರು ನೋಡ್ತಾ ಇದಾರೆ. ಇವಾಗಾದ್ರೂ ಕೂಡ ನಮ್ಮ ದಲಿತರ ಮಕ್ಕಳು ಹಾಸ್ಟೆಲ್ ಕೇಳಬೇಕಾದ್ರೆ ಹೋಗ್ಬೇಕಾದ್ರೆ 20 ತಾಸು ನಿಲ್ಬೇಕು ಹೋಗಿ ಡಿಸ್ಟ್ರಿಕ್ಟ್ ಆಫೀಸಲ್ಲಿ. ನಮ್ಮ ಹಾಸ್ಟೆಲ್ ನಮ್ ಸಲುವಾಗಿದೆ, ನಮ್ ಡಿಪಾರ್ಟ್ಮೆಂಟ್ ನಮ್ ಸಲುವಾಗಿದೆ. ನಮ್ಗೆ ಕೊಡ್ತಾರೆ ಯಾರಿಗೆ ವಿದ್ಯಾರ್ಥಿಗಳು ಇವರು ಹಾಸ್ಟೆಲ್ ಕೊಡ್ತಾರೆ? ಯಾರಿಗೋಸ್ಕರ ಇದೆ ಡಿಪಾರ್ಟ್ಮೆಂಟ್? ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ರು? ನಮ್ಮ ವಿದ್ಯಾರ್ಥಿಗಳು ನಮ್ಮ ಹಾಸ್ಟೆಲ್ ಸಿಗಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಇಲ್ಲಿ ಬಂದಿರ್ತೀವಿ. ಈ ಕಷ್ಟದಲ್ಲೂ ಈ ಶೋಷಣೆ, ಈ ದೌರ್ಜನ್ಯಗಳಲ್ಲಿ ನಾವು ಒಳಗೊಳ್ತಾ ಇದೀವಿ. ಯಾವ ಮಟ್ಟಿಗಿದೆ ನೋಡಿ. ಇದು ಒಂದೇ ಒಂದು ಮನೆ ಸೆಟ್ ಪ್ರಕಾರ ಊಟ ಪ್ರಕಾರ ಅಲ್ಲ, ಅದು ಬಿಡಿ. ಊಟ ನಮ್ಮ ದಲಿತರ ಮಕ್ಕಳು ಯಾವಾಗಲೂ ಊಟ ಬರೋ ಕೇಳೋದು ನಾವು 2 ವರ್ಷದಿಂದ ಬುಕ್ ಕೇಳ್ತಾ ಇದೀವಿ, ಬುಕ್ಸ್ ಕೊಡಿಸಿ ಸರ್. ವಿದ್ಯಾರ್ಥಿಗಳು, ನಾನು ನಮ್ಮ ವಿಜಯಕುಮಾರ್ ವಾರ್ಡನ್ ಸರ್ ಜೊತೆ ಮಾತಾಡ್ತಿದ್ವಿ, ಸರ್ ಬುಕ್ಸ್ ಕೊಡಿಸಿ. ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕದಿಂದ ಬೇರೆ ಭಾಗದಿಂದ ಬಂದಿದ್ದಾರೆ, 4 ಡಿವಿಷನ್ ಎಲ್ಲ ಬಂದಿದ್ದಾರೆ. ವಿದ್ಯಾರ್ಥಿಗಳು ಬುಕ್ಸ್ ಕೊಡಿಸಿ, ಒಂದು ನಾಲೆಜ್ ಕೊಡಿ. ನಾಳೆ ಹೋಗ್ತಾನಂತ ಏನು ಖುಷಿ ಪಡ್ತಾರೆ. ನೀವು ಹೇಳಿ ನೋಡಿ, ಖುಷಿ ಪಟ್ಟು ಇವಾಗ ನೋಡಪ್ಪ ಈ ತರ ನನ್ನ ಮಗ ಓದ್ ಬಂದ ಅಂತ. ಮಗನಿಗೆ ನಾಲೆಜ್ ಕೊಡ್ದೇನೆ, ಊಟನ ಕೊಡ್ದೇನೆ ಅವ್ನು ನರಳ್ತಾ ಇದ್ದಾನೆ, ಅವ್ರು ಬೇಜಾರಾಗುತ್ತೆ. ನನ್ನ ಮಗ ಬೆಂಗಳೂರು ಹೋಗ್ತಾನೆ ಖುಷಿ ಪಟ್ಕೊಂಡು ಹೇಳ್ತಾರೆ. ಇವಾಗ ದಲಿತರ ಮಕ್ಕಳೆಲ್ಲ ಅವರೆಲ್ಲ ಹೇಳ್ಕೊಂತಾರೆ, ನನ್ನ ಮಗ ಬೆಂಗಳೂರಲ್ಲೇನಪ್ಪ ಅಂತ. ಹಳ್ಳಿ ಮಕ್ಕಳು ಎದೇ ಖುಷಿ, ಬೆಂಗಳೂರು ಹೋಗ್ತಾನೆ ಒಂದು ಕೂತರ ಖುಷಿ ಇರುತ್ತೆ. ಇವ್ರು ಈ ಮಟ್ಟಿಗೆ ದೌರ್ಜನ್ಯ ಮಾಡ್ತಿದ್ದಾರೆ. ನಾವು ಏನು ಕೇಳಿದ್ರು ಕೂಡ ಬರೀ ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ. ನಾವು ಇವಾಗಲ್ಲ, ಇನ್ನೇ 2 ಗಂಟೆಯಿಂದ ಇಂಟಿಮೇಷನ್ ಮಾಡ್ತಾ ಇದ್ದೀವಿ ವಾರ್ಡನ್ ಒಂದು ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಪದೇ ಕಾಲ್ ಮಾಡಿದ್ರು ಕೂಡ ಬೇರೆ ಜೊತೆ ಮಾತಾಡ್ತಾರೆ, ಬಿಸಿ ಬರ್ತಾ ಇದೆ. ಅವ್ರು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ನೀವೇ ತಿಳ್ಕೊಂಬಿಡಿ. ನಮಗೆ ಬೇಜಾರಾಗುತ್ತೆ. ಇವರು ಸಡನ್ ಆಗಿ ಇದೇನೋ ಕಂಡೀಷನ್ ಇಲ್ಲಿಗೆ ನಾವು ಇದು ಮುಕ್ತಿ ಪಡಿಸ್ತೀವಿ ಅಂತ ಇವ್ರು ನಮ್ಮ ಅಧಿಕಾರಿಗಳು ಮುಕ್ತಿ ಪಡಿಸಕ್ಕೆ ನಮ್ಮ ವಾರ್ಡನ್ಗಳು ಇಬ್ಬರು ಇದಲ್ಲ, ಅವ್ರು ಸಸ್ಪೆನ್ಷನ್ ಕೊಟ್ಟರೆ ಮಾತ್ರ ಮುಕ್ತಿ ಆಗತ್ತೆ. ಅದ್ರ ಜೊತೆಗೆ ರಿಟರ್ನ್ ಅಲ್ಲಿ ಕೊಡಬೇಕು. ನಾನು ಈ ಸಮಸ್ಯೆಗಳನ್ನ ಆನ್ ದಿ ಸ್ಪಾಟ್ 1 ವೀಕ್ ಅಲ್ಲಿ ಪರಿಹರಿಸ್ತೀನಿ ಅಂತ ರಿಟರ್ನ್ ಕೊಟ್ಟ ಮಾತ್ರ ಇದು ನಾವು ಪರಿಗಡ್ತೀವಿ. ಇಲ್ಲಾಂದ್ರೆ ಇವತ್ತು ಇಲ್ಲಿ ಮಾಡ್ತೀವಿ, ನಾಳೆ ಫ್ರೀಡಂ ಬೆಳಕಲ್ಲಿ ಹೋಗ್ತೀವಿ. ಅದೇನಾಗುತ್ತೆ ಆಗ್ಲಿ. ವಿದ್ಯಾರ್ಥಿ ಪರಿಷತ್ತು ಏನು ನಾವೇನು ನಡೆದಿದೆ ವಿಧಾನಸೌಧ ಎದಕ್ಕಂತಾರೆ, ವಿಧಾನಸೌಧ ನಡೆಸ್ತೀವಿ, ನಾವೇನೋ ತೋರ್ಸ್ಕೊಡ್ತೀವಿ.